ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ 2ನೇ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು HSTR ಪೇಪರ್ 1 ಪತ್ರಿಕೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಆಗಿರ್ತೈತಿ. ಈ ಹಿಂದೆ ನಾನು ಕಂಪ್ಯೂಟರ್ ಸಿಲೆಬಸ್ ಕೂಡ ಅನಾಲಿಸಿಸ್ ಮಾಡಿದ್ದೀನಿ. ಇದು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪೇಪರ್ 1 ಏನು ಬರುತ್ತೆ ಪತ್ರಿಕೆ 100 ಮಾರ್ಕ್ಸಿಗೆ ಅವರಿಗೆ ಈ ಒಂದು ವಿಷಯ ಯೂಸ್ ಆಗ್ತೈತೆ. ಅದೇ ರೀತಿಯಾಗಿ ಯಾರೆಲ್ಲ HSTR ಬರಿತಾ ಇದ್ದೀರೋ ಅವರಿಗೂ ಈ ಒಂದು ಟಾಪಿಕ್ ಪೇಪರ್ 1 ಕಾಮನ್ ಆಗಿರೋದ್ರಿಂದ ಎಲ್ಲರಿಗೂ ಈ ಒಂದು ವಿಷಯಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ನ ವಿಧಗಳು ತಿಳ್ಕೊಳ್ಳೋಣ ಇವತ್ತಿನ ತರಗತಿಯಲ್ಲಿ. ಬೇಸ್ಡ್ ಆನ್ ಟೈಪ್ ಅಂದರೆ ಬೇಸಿಕ್ ಆಧಾರದ ಮೇಲೆ ಕಂಪ್ಯೂಟರ್ನ ವಿಧಗಳನ್ನು ಮಾಡ್ತಾರೆ. ಅದರಲ್ಲಿ ಬೇಸಿಕ್ ಆಧಾರದ ಮೇಲೆ ಮಾಡಬೇಕಾದ್ರೆ ಅನಾಲಿಟಿಕ್ ಕಂಪ್ಯೂಟರು, ಅನಲಾಗ್ ಕಂಪ್ಯೂಟರು, ಡಿಜಿಟಲ್ ಕಂಪ್ಯೂಟರು, ಹೈಬ್ರಿಡ್ ಕಂಪ್ಯೂಟರ್, ಇದು ಬೇಸಿಕ್ ಆಧಾರದ ಮೇಲೆ ಮಾಡಿದಂಥ ಕಂಪ್ಯೂಟರ್ನ ವಿಧಗಳು. ಪರ್ಪಸ್ ಅಂದರೆ ಉದ್ದೇಶದ ಆಧಾರದ ಮೇಲೆ ಮಾಡಲ್ಪಟ್ಟಂಥ ಕಂಪ್ಯೂಟರ್ನ ವರ್ಗೀಕರಣಗಳು. ಜನರಲ್ ಪರ್ಪಸ್ ಕಂಪ್ಯೂಟರು, ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್, ಇದರಲ್ಲಿ ಎರಡು ವಿಧಗಳಾಗಿ ಮಾಡಿದ್ದಾರೆ. ಹಾಗೆ ಸೈಜ್ ಆಧಾರದ ಮೇಲೆ ಮಾಡಿರುವಂಥ ಕಂಪ್ಯೂಟರ್ಗಳು, ಸೈಜನ್ನು ಆಧರಿಸಿ ಕಂಪ್ಯೂಟರ್ನ ವಿಧಗಳನ್ನು ಮಾಡಿದ್ದಾರೆ. ಒಂದು ಮೈಕ್ರೋ ಕಂಪ್ಯೂಟರ್, ಇನ್ನೊಂದು ಮಿನಿ ಫ್ರೇಮ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಆಮೇಲೆ ಸೂಪರ್ ಕಂಪ್ಯೂಟರ್. ಸೈಜ್ ಆಧಾರವಾಗಿ 4 ಪ್ರಕಾರಗಳಾಗಿ ಮಾಡಿದ್ದಾರೆ. ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಕಂಪ್ಯೂಟರ್, ಇವು ಸೈಜ್ ಆಧಾರವಾಗಿ ಮಾಡಿರುವಂಥ ಕಂಪ್ಯೂಟರ್ ವಿಧಗಳು. ಯಾವ ಬೇಕಾದರೂ ನಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು, ಅಷ್ಟು ನಾವು ನೆನ್ಪಿಟ್ಕೋಬೇಕು. ನೋಡಿ ಇನ್ನೊಂದು ಸ್ಲೈಡ್ ಇದೆ, ಅದೇ ಅದ್ರ ಮೇಲೆ ಇರೋದು ಕಂಪ್ಯೂಟ್ರಲ್ಲಿ ಅನಲಾಗ್ ಕಂಪ್ಯೂಟರು, ಡಿಜಿಟಲ್ ಕಂಪ್ಯೂಟರು, ಹೈಬ್ರಿಡ್ ಕಂಪ್ಯೂಟರು. ಆಮೇಲೆ ಡಿಜಿಟಲ್ ಕಂಪ್ಯೂಟ್ರಲ್ಲಿ ಪರ್ಪಸ್ ವೈಸ್, ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್. ಪರ್ಪಸ್ ವೈಸಲ್ಲಿ ಮುಖ್ಯವಾಗಿ 2 ಪರ್ಪಸ್ ಮಾಡಿದ್ದಾರೆ. ಒಂದು ಸ್ಪೆಷಲ್ ಪರ್ಪೋಸು, ಇನ್ನೊಂದು ಜನರಲ್ ಪರ್ಪಸ್ ಅಂದರೆ ಸ್ಪೆಷಲ್ ಉದ್ದೇಶಕ್ಕಾಗಿ, ಇನ್ನೊಂದು ಸಾಮಾನ್ಯ ಉದ್ದೇಶಕ್ಕಾಗಿ. ಸೈಜ್ ಆದ್ರ ಮೇಲೆ ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಕಂಪ್ಯೂಟರ್. ಅದೇ ಇದು ಅನಲಾಗ್ ಕಂಪ್ಯೂಟರ್ ಅಂದರೆ ಆ ಚಿತ್ರ ನೋಡ್ರಿ, ಇದು ಅನಲಾಗ್ ಕಂಪ್ಯೂಟರ್ನ ಒಂದು ಚಿತ್ರ ಆಗಿರ್ತೈತಿದು. ಈ ರೀತಿ ಅನಲಾಗ್ ಕಂಪ್ಯೂಟರ್ಗಳು ಇರ್ತಿದ್ವು. ಅದಕ್ಕೆ ಕನ್ನಡದಲ್ಲಿ ಸಾದೃಶ್ಯ ಕಂಪ್ಯೂಟರ್ಗಳು ಅಂತೇಳಿ ಕರೀತಿದ್ವಿ. ಆದರೆ ನಾವು ಇದು ಇಂಗ್ಲೀಷಲ್ಲೇ ಕಂಪ್ಯೂಟರ್ ಓದ್ಕೊಳ್ಳೋದ್ರೆ ಸೂಕ್ತ, ಯಾಕೆಂದರೆ ಕನ್ನಡ ವರ್ಡ್ಸು ತುಂಬ ಡಿಫಿಕಲ್ಟ್ ಇರ್ತದೆ, ನೆನಪಿರೋದಿಲ್ಲ. ಅದಕ್ಕೆ ನಾನು ಮಾಡಬೇಕಂದ್ರೆ ಕಂಪ್ಯೂಟರ್ ಇಂಗ್ಲೀಷಲ್ಲಿ ಸ್ವಲ್ಪ ನೆನಪಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಿಲ್ಲಿ. ಈಗ ಅನಲಾಗ್ ಕಂಪ್ಯೂಟರ್ನ ಏನಿದೆ ಅಂದರೆ ವಿವರಣೆ ಇದೆ ಅನಲಾಗ್ ಕಂಪ್ಯೂಟರ್ ಕುರಿತು ನೋಡ್ರಿ. ಇಲ್ಲಿ ಇವು ವಸ್ತುಗಳಲ್ಲಿ ಉಂಟಾಗುವ ವ್ಯತ್ಯಾಸದ ಆಧಾರದ ಮೇಲೆ ಏನು ಮಾಡ್ತಾರೆ, ಲೆಕ್ಕ ಮಾಡಲು ಈ ಒಂದು ಅನಲಾಗ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಇವು ವೋಲ್ಟೇಜು, ಟೆಂಪ್ರೇಚರು, ಕರೆಂಟು, ಲೆಂತು, ಹಾಗೆ ಪ್ರೆಷರ್, ಇವುಗಳ ಆಧಾರದ ಮೇಲೆ ಏನು ಮಾಡಲಾಗಿದೆ ಲೆಕ್ಕಾಚಾರ ಮಾಡ್ತವೆ. ಇವು ಯಾವ ಅನಲಾಗ್ ಕಂಪ್ಯೂಟರ್ಗಳು ವೋಲ್ಟೇಜ್ ಮೇಲೆ, ಹಾಗೆ ಟೆಂಪ್ರೇಚರ್ ಮೇಲೆ, ಕರೆಂಟ್ ಮೇಲೆ, ಲೆಂತು, ಪ್ರೆಷರ್, ಇವೆಲ್ಲ ಆಧಾರದ ಮೇಲೆ ಏನು ಮಾಡ್ತೇವೆ ಅನಲಾಗ್ ಕಂಪ್ಯೂಟರ್ಗಳು ಕೆಲಸವನ್ನು ಮಾಡ್ತವೆ. ಅನಲಾಗ್ ಸಿಂಗಲ್ಸ್ಗಳು ನಿರಂತರವಾಗಿರ್ತವೆ. ಇವೇನಾಗಿರ್ತವೆ, ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತವೆ. ಇಂಥ ಕಂಪ್ಯೂಟರ್ಗಳಲ್ಲಿ ನಿಖರತೆ, ಅಕ್ಯುರೆಸಿ ಕಡಿಮೆ ಇರ್ತೈತೆ. ಇಲ್ಲೇನಿರ್ತೈತೆ, ನಿಖರತೆ ಕಡಿಮೆ ಇರ್ತೈತೆ. ಹಾಗಾದರೆ ಅನಲಾಗ್ ಕಂಪ್ಯೂಟರ್ಗಳು ಎಲ್ಲೆಲ್ಲಿ ಬಳಸ್ತೀವಿ ನಾವು ಅಂತಂದರೆ, ಇಂಥ ಕಂಪ್ಯೂಟರ್ಗಳನ್ನು ಮುಖ್ಯವಾಗಿ ಇಂಜಿನಿಯರಿಂಗಲ್ಲಿ ಬಳಸ್ತೀವಿ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಂದರೆ ಕೆಮಿಕಲ್ ಪ್ಲಾಂಟ್ಗಳಲ್ಲಿ, ವೋಲ್ಟೇಜ್ಗಳಲ್ಲಿ, ಟೆಂಪ್ರೇಚರ್ಗಳಲ್ಲಿ, ಪ್ರೆಷರ್ಗಳಲ್ಲಿ ಏನು ಮಾಡ್ತೀವಿ, ಇವೆಲ್ಲ ಅಳತೆ ಮಾಡಬೇಕಾದ್ರೆ ನಾವಲ್ಲಿ ಏನು ಮಾಡ್ತೀವಿ ಅನಲಾಗ್ ಕಂಪ್ಯೂಟರ್ನ ಬಳಸ್ತೀವಿ. ಉದಾಹರಣೆಗೆ ಥರ್ಮೋಮೀಟರ್, ಸ್ಪೀಡೋಮೀಟರ್, ಸಿಸ್ಮೋಗ್ರಾಫಿ, ವೋಲ್ಟೋಮೀಟರ್, ಇಲ್ಲೆಲ್ಲ ಏನು ಮಾಡ್ತೀವಿ ಅನಲಾಗ್ ಕಂಪ್ಯೂಟರ್ನ ಬಳಸ್ತೀವಿ. ಇದಕ್ಕೆ ಅಂತೀವಿ ಥರ್ಮೋಮೀಟರ್ ಅಂತೀವಿ, ಇದಕ್ಕೆ ಸ್ಪೀಡೋಮೀಟರ್ ಅಂತ ಕರಿತೀವಿ. ಇದು ಕ್ಲಾಕು, ಇಲ್ಲೆಲ್ಲ ಏನು ಮಾಡ್ತೀವಿ ನಾವು ಅನಲಾಗ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. 2ನೇ ಕಂಪ್ಯೂಟರ್ ಬಂದುಬಿಟ್ಟು ಡಿಜಿಟಲ್ ಕಂಪ್ಯೂಟರ್ಸ್, ಕನ್ನಡದಲ್ಲಿ ಸಂಖ್ಯಾ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಈ ಕಂಪ್ಯೂಟರ್ಗಳು ಸಾಂಕೇತಿಕ ರೂಪವನ್ನು ಬಳಸಿ ಏನು ಮಾಡ್ತವೆ, ಕಾರ್ಯವನ್ನು ನಿರ್ವಹಿಸ್ತವೆ. ಯಾವ ಡಿಜಿಟಲ್ ಕಂಪ್ಯೂಟರ್ಗಳು ಸಾಂಕೇತಿಕ ರೂಪದಲ್ಲಿ ಕಾರ್ಯ ಮಾಡ್ತವೆ. ಯಾವ ಸಂಕೇತಗಳು ಮಾಡ್ತವೆ ಅಂದರೆ 0 ಮತ್ತು 1, ಇವು ಏನಂತೀವಿ ಬೈನರಿ ಸಂಖ್ಯೆಗಳು ಅಂತೇಳಿ ಕರಿತೀವಿ, ಅಥವಾ ದ್ವಿಮಾನ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಇಲ್ಲಿ ಡಿಜಿಟಲ್ ಸಿಗ್ನಲ್ಗಳು ಡಿಸ್ಕ್ರೇಟ್ ಅಂದರೆ ಆನ್ ಆಫ್ ಆಗಿರ್ತವೆ. ಇಲ್ಲಿ ಏನು ಮಾಡ್ತೇವೆ ಡಿಜಿಟಲ್ ಸಿಗ್ನಲ್ಗಳು ಆನ್ ಆಫ್ ಆಗಿರ್ತವೆ.
ಅನಲಾಗ್ ಕಂಪ್ಯೂಟರ್ಗಳಿಗಿಂತ ಏನು ಮಾಡ್ತವೆ, ಹೆಚ್ಚು ನಿಖರತೆಯನ್ನು ಅಂದರೆ ಅಕ್ಯುರೇಸಿಯಾಗಿ ಇರ್ತವೆ. ಅನಲಾಗ್ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ನಿಖರವಾಗಿ ಕೆಲಸವನ್ನು ಇವು ಮಾಡ್ತವೆ. ಅನಲಾಗ್ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ವೇಗವಾಗಿ ಕೂಡ ಕೆಲಸವನ್ನು ಮಾಡ್ತವೆ. ಇವು ನಾವು ಡಿಜಿಟಲ್ ಕಂಪ್ಯೂಟರ್ ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ, ಅಲ್ಲೆಲ್ಲ ಏನು ಮಾಡ್ತೀವಿ ನಾವು ಈ ಡಿಜಿಟಲ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ ಡಿಜಿಟಲ್ ಕ್ಲಾಕ್ ಇರ್ತೈತೆ, ಅಂದರೆ ಡಿಜಿಟಲ್ ಗಡಿಯಾರ ಇರ್ತೈತೆ, ಕ್ಯಾಲ್ಕುಲೇಟರು, ಮೊಬೈಲು, ಪರ್ಸ್ನಲ್ ಕಂಪ್ಯೂಟರು, ಇಲ್ಲೆಲ್ಲ ಏನು ಮಾಡ್ತೀವಿ ನಾವು ಡಿಜಿಟಲ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ನೋಡಿರಿ, ಡಿಜಿಟಲ್ ವಾಚ್ ಇದು ಕ್ಯಾಲ್ಕುಲೇಟರ್, ಇದು ಪರ್ಸ್ನಲ್ ಕಂಪ್ಯೂಟರ್. ಇವೆಲ್ಲ ಏನು ಡಿಜಿಟಲ್ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು. ಹಾಗಾದರೆ ಡಿಜಿಟಲ್ ಕಂಪ್ಯೂಟರ್ನ ವಿಧಗಳು ಯಾವ್ಯಾವು ಅಂತಂದು ಮತ್ತು ಡಿಜಿಟಲ್ ಕಂಪ್ಯೂಟರ್ ಮತ್ತು ವಿಧಗಳು ಬರ್ತವೆ. ಒಂದು, ಉದ್ದೇಶದ ಆಧಾರದ ಮೇಲೆ ಡಿಜಿಟಲ್ ಕಂಪ್ಯೂಟರ್ ವಿಂಗಡಣೆ ಮಾಡ್ತೀವಿ. ಇನ್ನೊಂದು, ಕಂಪ್ಯೂಟರ್ಗಳ ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಈ ಡಿಜಿಟಲ್ ಕಂಪ್ಯೂಟರ್ಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ. ಇವಾಗ ಉದ್ದೇಶದ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ವಿಧಗಳನ್ನಾಗಿ ಮಾಡಿದ್ದೀವಲ್ಲ, ವಿಶೇಷ ಉದ್ದೇಶಗಳಿಗಾಗಿ ಬಳಸಲ್ಪಡುವ ಕಂಪ್ಯೂಟರ್ಗಳು ಯಾವ್ಯಾವು ಅಂತಂದರೆ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಇವೆಲ್ಲ ಏನು ಉದ್ದೇಶದ ಆಧಾರದ ಮೇಲೆ ಬಳಸುವಂಥ ಕಂಪ್ಯೂಟರ್ಗಳಿವೆ. ಇವಾಗ ಸಾಮಾನ್ಯ ಉದ್ದೇಶಗಳಿಗಾಗಿ ಬಳಸುವಂಥ ಕಂಪ್ಯೂಟರ್ಗಳು ಜನರಲ್ ಪರ್ಪೋಸ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಇವುಗಳನ್ನು ಬೇರೆ ಬೇರೆ ವಿಧದ ಸಮಸ್ಯೆಗಳನ್ನು ಬಗೆಹರಿಸಲು ಏನು ಮಾಡ್ತೀವಿ ನಾವು ಸಾಮಾನ್ಯ ಕಂಪ್ಯೂಟರ್ಗಳು ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ ಒಂದೇ ಕಂಪ್ಯೂಟರನ್ನು ಲೆಕ್ಕ ನಿರ್ವಹಣೆ, ಅಕೌಂಟಿಂಗ್ ಮಾಡ್ಲಿಕ್ಕೆ ಬಳಸ್ತೀವಿ. ಸಿಮ್ಯುಲೇಷನ್ ಉದ್ದೇಶಗಳಿಗಾಗಿ ಬಳಸಬಹುದಂಥ ಕಂಪ್ಯೂಟರ್ಗಳು ಇವಾಗಿರ್ತವೆ. ಈಗ ಟೈಪ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ಸ್. ಡಿಜಿಟಲ್ ಕಂಪ್ಯೂಟರ್ಸಲ್ಲಿ ಮತ್ತು ವಿಧಗಳು ಬರ್ತವೆ. ಮೈಕ್ರೋ ಕಂಪ್ಯೂಟರು, ಮಿನಿ ಫ್ರೇಮ್ ಕಂಪ್ಯೂಟರು, ಮೇನ್ ಫ್ರೇಮ್ ಕಂಪ್ಯೂಟರ್, ಮೈಕ್ರೋ, ಮಿನಿ, ಮೇನ್, ಸೂಪರ್. ಇವೆಲ್ಲ ಏನು ಡಿಜಿಟಲ್ ಕಂಪ್ಯೂಟರ್ನ ವಿಧಗಳಿವು. ಈಗ ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಏನು ಮಾಡ್ತೀವಿ ನಾವು ಕಂಪ್ಯೂಟರ್ನ ವಿಧಗಳನ್ನು ಮಾಡ್ತೀವಿ. ಬೇಸ್ಡ್ ಆ್ಯಂಡ್ ಸೈಜ್, ಪರ್ಫಾರ್ಮೆನ್ಸ್ ವೈಸ್, ಅಂದರೆ ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ಗಳ ವಿಧಗಳಂದರೆ ಮೈಕ್ರೋ ಕಂಪ್ಯೂಟರ್ಗಳು, ಮಿನಿ ಕಂಪ್ಯೂಟರ್ಗಳು, ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ಗಳು ಮತ್ತು ಸೂಪರ್ ಕಂಪ್ಯೂಟರ್ಗಳು. ನೀವು ಕಂಪ್ಯೂಟರ್ ಹೆಂಗೆ ಇಟ್ಕೋಬೇಕಂದ್ರೆ ಇದ್ರ ಮೇಲೆ ನೆನಪಿಟ್ಕೊಳ್ರಿ. ಅವೆಲ್ಲ PDF ಆ ಕಡೆಯಿಂದ ಈ ಕಡೆ ಅನಿಸ್ತಾ ಇತ್ತು ನನಗಲ್ಲಿ. ಇಲ್ಲಿ ನೋಡಿರಿ, ಬೇಸ್ ಟೈಪ್ ಮೇಲೆ ಬಂದರೆ ಮೂರೇ ನೆನಪಿಟ್ಕೋಬೇಕು. ಯಾವುದು ಅನಲಾಗ್ ಕಂಪ್ಯೂಟರು, ಡಿಜಿಟಲ್ ಕಂಪ್ಯೂಟರು, ಹೈಬ್ರಿಡ್ ಕಂಪ್ಯೂಟರ್. ಅದೇ ಪರ್ಪೋಸ್ ಅಂದರೆ ಉದ್ದೇಶ ಆಧಾರವಾಗಿ ಬಂದರೆ ಅದು ಜನರಲ್ ಕಂಪ್ಯೂಟರು, ಸ್ಪೆಷಲ್ ಕಂಪ್ಯೂಟರ್. ಅಂದರೆ ಇದರಲ್ಲಿ 2 ಟೈಪಲ್ಲಿ 3 ಯಾವ 3 ಟೈಪ್ ಅಂದರೆ ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರು, ಹೈಬ್ರಿಡ್ ಕಂಪ್ಯೂಟರ್. ಬೇಸ್ಡ್ ಮೇಲೆ ಬಂದರೆ ಜನರಲ್ ಪರ್ಪೋಸು, ಸ್ಪೆಷಲ್ ಪರ್ಪೋಸು. ಹಾಗೆ ಸೈಜ್ ಮೇಲೆ ಬಂದರೆ ಸೈಜ್ ಮೈಕ್ರೋ ಅಂದರೆ ಸೂಕ್ಷ್ಮ ಕಂಪ್ಯೂಟರ್ಗಳು, ಮಿನಿ ಅಂದರೆ ಚಿಕ್ಕ ಕಂಪ್ಯೂಟರ್ಗಳು, ಮೇನ್ ಫ್ರೇಮ್ ಕಂಪ್ಯೂಟರ್ಗಳು, ಸೂಪರ್ ಕಂಪ್ಯೂಟರ್ಗಳು. ಈ ರೀತಿ ಇವು ನೆನ್ಪಿಟ್ಕೊಂಡ್ರೆ ನೀವು ಒಳಗಡೆ ಡಿಜಿಟಲ್ ಕಂಪ್ಯೂಟರಲ್ಲಿ ಮತ್ತು ಈ ಥರ ವಿಧಗಳೆಲ್ಲ ಹಿಂಗೆ ಕೊಟ್ಟಿದ್ದಾರೆ, ಆ ಥರ ಬೇಡ. ಇವು ನೆನ್ಪಿಟ್ಕೊಂಡು ಈ ಒಂದು PDF ಇದ್ದಲ್ಲ, ಈ ಒಂದು ಆಪ್ಷನ್ಗಳನ್ನು ನೀವು ನೆನ್ಪಿಟ್ಕೊಂಡು ಓದ್ಕೊಳ್ರಿ. ಸೂಕ್ಷ್ಮ ಕಂಪ್ಯೂಟರ್ಗಳು, ಮೈಕ್ರೋ ಕಂಪ್ಯೂಟರ್ಸ್ ಅಂತೇಳಿ ಕರಿತೀವಿ. ಇವುಗಳನ್ನು ನಾವೇನು ಪರ್ಸ್ನಲ್ ಕಂಪ್ಯೂಟರ್ಗಳಂತ ಕೂಡ ಕರಿತೀವಿ. ಏನಂತ ಕರಿತೀವಿ? PC ಅಥವಾ ಪರ್ಸ್ನಲ್ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಇವುಗಳನ್ನು ನಾವು ವರ್ಡ್ ಪ್ರೊಸೆಸಿಂಗ್, ಫೋಟೋ ಎಡಿಟಿಂಗ್ ಈ ಥರ ಉದ್ದೇಶಗಳಿಗೆ ಏನು ಮಾಡ್ತೀವಿ ನಾವು ಸೂಕ್ಷ್ಮ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ ಪರ್ಸ್ನಲ್ ಕಂಪ್ಯೂಟರ್ PC, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಪಲ್ಮ್ ಕಂಪ್ಯೂಟರ್ಸ್ಗಳು ಇವೆಲ್ಲ ಏನು ಸೂಕ್ಷ್ಮ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು. ಇವಾಗ ಪಾಲ್ಮ್ ಟಾಪ್ ಕಂಪ್ಯೂಟರ್ಸ್ ಅಂದರೆ ಏನಂದರೆ ಇವುಗಳ ಗಾತ್ರ ಏನಾಗಿರ್ತದೆ, ಚಿಕ್ಕದಾಗಿರ್ತೈತಿ. ಪಾಕೆಟ್ ಕ್ಯಾಲ್ಕುಲೇಟರ್ ರೀತಿಯಲ್ಲಿ ಇವು ರೀತಿ ಇರ್ತವೆ. ಏನು ಪರ್ಸನಲ್ ಕಂಪ್ಯೂಟರ್ಗೆ ಉದಾಹರಣೆ ಹೇಳಿದೆವಲ್ಲ ಅದರಲ್ಲಿ ಪಾಮ್ ಟಾಪ್ ಅನ್ನೋದು ಏನಿರ್ತವೆ ಅಂತ ಇವು ಗಾತ್ರ ಏನಾಗಿರ್ತೈತಿ, ಚಿಕ್ಕದಾಗಿರ್ತೈತಿ. ಗಾತ್ರ ಪಾಕೆಟ್ ಕ್ಯಾಲ್ಕುಲೇಟರ್ ರೀತಿಯಲ್ಲಿ ಇರ್ತೈತಿ. ಪಾಮ್ ಕಂಪ್ಯೂಟರನ್ನು PDA ಅಂದರೆ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ಸ್ ಮತ್ತು ಹ್ಯಾಂಡ್ ಹೆಲ್ಡ್ ಡಿವೈಸ್ ಪಾಕೆಟ್ ಕಂಪ್ಯೂಟರ್ಗಳಂತೇಳಿ ಕರಿತೀವಿ. ಪಾಮ್ ಕಂಪ್ಯೂಟರ್ಗಳನ್ನು PDAS ಕಂಪ್ಯೂಟರ್ಗಳಂತ ಕರಿತೀವಿ. ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಹಾಗೆ ಪಾಕೆಟ್ ಕಂಪ್ಯೂಟರ್ಗಳಂತ ಕೂಡ ಕರಿತೀವಿ. PDA ಅಂದರೆ ಏನಂದರೆ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ಸ್ ಅಂತೇಳಿ ಅರ್ಥ. ಹಾಗೆ ಸಾಮಾನ್ಯವಾಗಿ DOS ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡ್ತವೆ, ಅದರ ಮೇಲೆ ಕಾರ್ಯವನ್ನು ಮಾಡ್ತವೆ. ಫ್ಲಾಪಿ ಮೆಮೊರಿ ಹೊಂದಿರ್ತವೆ. ಮೊದಲ ಪಾಮ್ ಕಂಪ್ಯೂಟರ್
DIP ಪಾಕೆಟ್ PC ಮತ್ತು ಅಟರಿ ಪೋರ್ಟೋಫೋಲಿಯೋ ಇವುಗಳನ್ನು 1981ರಲ್ಲಿ ಪರಿಚಯಿಸಲಾಯಿತು. ಉದಾಹರಣೆ ನೋಡಿರಿ, HP 95LX, HP ಪಾಲ್ಮ್ ಟಾಪ್, ಇವೇನು ಪಾಲ್ಮ್ ಟಾಪ್ಗೆ ಉದಾಹರಣೆಗಳು. ಇವಾಗ ಚಿಕ್ಕ ಕಂಪ್ಯೂಟರ್ಗಳು ಅಂದರೆ ಮಿನಿ ಕಂಪ್ಯೂಟರ್ಗಳು ಇವು ನೋಡಿರಿ. ಇವು ಬಳಕೆದಾರರು ಅದು ಬಹು ಬಳಕೆದಾರರು ಅಂದರೆ ಜಾಸ್ತಿ ಜನ ಏನು ಮಾಡ್ತಾರೆ ಈ ಕಂಪ್ಯೂಟರ್ಗಳನ್ನು ಹೊಂದಿರ್ತಾರೆ. ಮಲ್ಟಿಪರ್ಪಸ್ಗೋಸ್ಕರ ಏನು ಮಾಡ್ತಾರೆ ಇವು ಬಳಸ್ತಾರೆ. ಮಲ್ಟಿ ಯೂಸರ್ಸ್ ಅಂದರೆ ಬಹಳ ಸಂಖ್ಯೆ ಜನ ಏನು ಮಾಡ್ತಾರೆ ಈ ಚಿಕ್ಕ ಕಂಪ್ಯೂಟರ್ಗಳು ಅಥವಾ ಮಿನಿ ಕಂಪ್ಯೂಟರ್ಗಳು ಬಳಸ್ತಾರೆ. ಇವುಗಳನ್ನು ನಾವು ಏನಂತೀವಿ ರಿಯಲ್ ಟೈಮ್ ಅಪ್ಲಿಕೇಶನ್ಗಳಲ್ಲಿ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ? ರಿಯಲ್ ಟೈಮ್ ಅಪ್ಲಿಕೇಶನಲ್ಲಿ ಚಿಕ್ಕ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಇವುಗಳನ್ನು ಮಿಡ್ ರೇಂಜ್ ಸರ್ವರ್ಗಳೆಂದು ಕೂಡ ನಾವು ಕರಿತೀವಿ. ಇವುಗಳನ್ನು ಇಂಜಿನಿಯರಿಂಗ್ CAD ಅಂದರೆ ಕಂಪ್ಯೂಟರ್ ಆಡೆಡ್ ಡಿಸೈನ್ ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ ಬಳಸ್ತಾರೆ. ಈಗ ಚಿಕ್ಕ ಕಂಪ್ಯೂಟರ್ಗಳಿಗೆ ಅಥವಾ ಮಿನಿ ಕಂಪ್ಯೂಟರ್ಗಳ ಉದಾಹರಣೆ ಅಂದರೆ ಡಿಜಿಟಲ್ ಅಲ್ಫಾ, ಸನ್ ಅಲ್ಟ್ರಾ ಮತ್ತು IBM RS600, IBM 17, HP 9000 ಇವೆಲ್ಲ ಏನು ಮಿನಿ ಫ್ರೇಮ್ ಕಂಪ್ಯೂಟರ್ಗಳಿಗೆ ಉದಾಹರಣೆ, ಮಿನಿ ಕಂಪ್ಯೂಟರ್ಗಳಿಗೆ ಉದಾಹರಣೆ. ಇವಾಗ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಇವುಗಳು ವೇಗದ ಸಾಗಾಣಿಕೆ ಏನಾಗಿರ್ತೈತೆ ಹೆಚ್ಚಾಗಿರ್ತೈತೆ ಮತ್ತು ಸಂಸ್ಕರಣಾ ಶಕ್ತಿ ಕೂಡ ಹೊಂದಿರ್ತವೆ. ಇವುಗಳನ್ನು 100ರಿಂದ 1000 ಬಳಕೆದಾರರು ಒಮ್ಮೆಗೆ ಏನು ಮಾಡ್ಬೋದು ಬಳಸ್ಬೋದು. ಯಾವ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು. ಇವು ಎಲ್ಲೆಲ್ಲಿ ಬಳಸ್ತೀವಿ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಳಸ್ತೀವಿ, ಟ್ರಾಫಿಕ್ ಕಂಟ್ರೋಲ್ ವ್ಯವಸ್ಥೆಯಲ್ಲಿ ಬಳಸ್ತೀವಿ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೂಡ ಏನು ಮಾಡ್ತೀವಿ ನಾವು ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಬಳಸ್ತೀವಿ. ಯುನಿವ್ಯಾಕ್ 1110, IBM S390, IBM 370 ಇವೆಲ್ಲ ಏನು ಮೇನ್ ಫ್ರೇಮ್ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು. ಇವು ಹೆಂಗೆ ಕೆಲಸ ಮಾಡ್ತವೆ ಅಂತ ಹೇಳಿ ನೋಡಿರಿ. ಇವುಗಳು ಸಾಮಾನ್ಯವಾಗಿ ಪರ್ಸನಲ್ ಕಂಪ್ಯೂಟರ್ ರೀತಿಯಲ್ಲಿದ್ದರೂ ಇವುಗಳ ಕಾರ್ಯಕ್ಷಮತೆ ಹಾಗೂ ಸಂಸ್ಕರಣೆ ವೇಗ ಏನಿರ್ತೈತೆ ಮಿನಿ ಕಂಪ್ಯೂಟರ್ ಅಥವಾ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಿಗಿಂತ ಸಮನಾಗಿರ್ತೈತಿ. ಮಿನಿ ಕಂಪ್ಯೂಟರ್ ಅಥವಾ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಿಗೆ ಸಮನಾಗಿ ಕೆಲಸವನ್ನು ಮಾಡ್ತವೆ. ಇವುಗಳನ್ನು ಸಾಮಾನ್ಯವಾಗಿ ವಿಜ್ಞಾನಿಗಳು, ಇಂಜಿನಿಯರ್ಗಳು, ಗ್ರಾಫಿಕ್ ಡಿಸೈನರ್ಗಳು ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಇವಾಗ ಸೂಪರ್ ಕಂಪ್ಯೂಟರ್ಗಳು ಇವು ಅತಿ ವೇಗದ ಕಂಪ್ಯೂಟರ್ಗಳಾಗಿರ್ತವೆ. ಇವುಗಳು ತುಂಬ ದುಬಾರಿ ಅಂದರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದರೆ ಇವು ಕೊಂಡ್ಕೊಳ್ಳೋಕ್ಕೂ ಕಷ್ಟ ಆಗಿರ್ತೈತೆ. ಮತ್ತು ಇವುಗಳ ನಿರ್ವಹಣೆ ತುಂಬ ಕಷ್ಟ ಮತ್ತು ವೆಚ್ಚದಾಯಕ. ಇವುಗಳು ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗಿರ್ತೈತೆ, ಯಾಕೆಂದರೆ ಇವು ಜಾಸ್ತಿ ರೇಟ್ ಇರ್ತವೆ. ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ನಾವು ನೋಡ್ತೀವಿ ಫ್ಲಾಪ್ಸಲ್ಲಿ ಅಳಿತೀವಿ. ಫ್ಲಾಪ್ಸ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೂಪರ್ ಕಂಪ್ಯೂಟರ್ನ ವೇಗವನ್ನು ಇದರಲ್ಲಿ ಅಳಿತೀವಿ ಅಂತೇಳಿ ಫ್ಲಾಪ್ಸಲ್ಲಿ ಇರುತ್ತೆ. ವಿಸ್ತರಣೆ ಕೂಡ ಕೇಳ್ತಾರೆ. ಫ್ಲಾಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ಗಳನ್ನು ಇದನ್ನು ಅಳಿತೀವಿ. ಎಲ್ಲೆಲ್ಲಿ ಬಳಸ್ತೀವಿ ಈ ಸೂಪರ್ ಕಂಪ್ಯೂಟರ್ಗಳು ಅಂದರೆ ಹವಾಮಾನ ಮುನ್ಸೂಚನೆಯಲ್ಲಿ ಬಳಸ್ತೀವಿ, ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಬಳಸ್ತೀವಿ, ಅಣು ಸಂಶೋಧನೆಯಲ್ಲಿ ಬಳಸ್ತೀವಿ, ಮಿಲಿಟರಿ ವ್ಯವಸ್ಥೆಯಲ್ಲಿ ಕೂಡ ನಾವೇನು ಮಾಡ್ತೀವಿ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಇಷ್ಟೇನಾಯ್ತದೆ ಅಂದರೆ ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ಗಳ ವರ್ಗೀಕರಣ 5 ನೋಡಿದ್ದೀವಿ. ಇಲ್ಲಿ ಉದಾಹರಣೆ ಇದೆ ನೋಡಿ. ಸೂಪರ್ ಕಂಪ್ಯೂಟರ್ಗೆ ಉದಾಹರಣೆ ಸಮ್ಮಿತ್, IBM, ಡೀಪ್ ಬ್ಲೂ, ಸಿಮ್ಕಯ್ಯ, ತೈನೆ 1, ಹಿಟಚಿ, S820, ಅನುಪಮ ಬೈ BARC, ಫೇಸ್ ಸೀರೀಸ್ ಬೈ DRDO ಇವೆಲ್ಲ ಏನು ಸೂಪರ್ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು. ಹಾಗೆ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಎಕ್ಸಾಮಲ್ಲಿ ಕೇಳಿದರೆ ಸಾಕಷ್ಟು ಬಾರಿ. ಅದು ಯಾವುದಂತಂದರೆ ಕ್ರೇವನ್. ಇದು ಯಾವುದು ಕಂಪ್ನಿ ತಯಾರು ಮಾಡ್ತಂದರೆ ಸಿಮೋರ್ ಕ್ರೇ ಎಂಬ ಒಂದು ಕಂಪ್ನಿ, ಅಮೇರಿಕಾದ ಕಂಪ್ನಿ ಆಗಿರ್ತೈತೆ. ಇದು ಅವ್ರು ಏನು ಮಾಡ್ತಾರೆ ಸೂಪರ್ ಕಂಪ್ಯೂಟರನ್ನು ತಯಾರು ಮಾಡ್ತಾರೆ. ಹಾಗಾದರೆ ಇದು ಯಾವಾಗ ತಯಾರಾಯಿತು ಅಂತಂದರೆ 1976ರಲ್ಲಿ ಏನು ಮಾಡ್ತಾರೆ ಸೂಪರ್ ಕಂಪ್ಯೂಟರನ್ನು ತಯಾರಿಸ್ತಾರೆ. ಹಾಗಾದರೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತಂದರೆ ಅದು ಪರಮ್ 800 ಅಂತಿದೆ. ಇದು 800 ಅಲ್ಲ 8000 ಇದು. ಇದು ತಯಾರಿಸಿದಂಥ ಕಂಪ್ನಿ ಯಾವುದಂದರೆ ಸಿಡ್ಯಾಕ್ ಅಂದರೆ ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್. ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಇದು ಯಾವಾಗ ತಯಾರಿಸ್ತಾರೆ ಅಂದರೆ 1991ರಲ್ಲಿ ತಯಾರಿಸ್ತಾರೆ. ಇದ್ರ ವೇಗ ಎಷ್ಟಿರ್ತದೆ ಅಂದರೆ 1G ಫ್ಲಾಪ್ಸ್ ಇರ್ತೈತೆ.
ವಿಶ್ವದ ವೇಗದ ಸೂಪರ್ ಕಂಪ್ಯೂಟರ್ಗಳು ಯಾವ್ಯಾವು ಅಂತಂದರೆ, ಸೂಪರ್ ಕಂಪ್ಯೂಟರ್ನ ಹೆಸರು ಫೂಗಾಕು. ತಯಾರಿಸಿದಂಥ ಕಂಪ್ನಿ ಯಾವುದಂದ್ರೆ ರಿಕೆನ್ ಫೈಜಿಸ್ಟ್. ಇದು ಜಪಾನ್ ದೇಶದ ಕಂಪ್ನಿದು. ತಯಾರಿಸಿದ ವರ್ಷ ಯಾವುದಂದರೆ ಅದು ಜೂನ್ 2020. ಆಮೇಲೆ ಇದ್ರ ವೇಗ ಇದರಲ್ಲಿ ಹೇಳ್ತೀನಿ ಅಂದರೆ, ಇದ್ರ ವೇಗ ಎಷ್ಟು ಅಂದರೆ 415.5 ಪೆಟಲ್ ಫ್ಲಾಪ್ಸ್ ಅಂತೇಳಿ ಕರಿತೀವಿ. ಈ ವಿಶ್ವದ ಇವಾಗ ಭಾರತದ ಮೊದಲ ಸೂಪರ್ ಕಂಪ್ಯೂಟರು ಪರಮ್ ಆಯಿತು. ಈಗ ಭಾರತ ವೇಗದ ಸೂಪರ್ ಕಂಪ್ಯೂಟರ್ ಅಂದರೆ ಅದರ ಹೆಸರು ಪರಮ್ ಸಿದ್ಧಿ A1 ಅಂತೇಳಿ. ತಯಾರಿಸಿದ ಕಂಪ್ನಿ ಸಿಡ್ಯಾಕ್. ತಯಾರಿಸಿದಂಥ ವರ್ಷ ಯಾವುದಂದರೆ 2020ರಲ್ಲಿ ಏನು ಮಾಡ್ತಾರೆ, ಪರಮ್ ಸಿದ್ಧಿವನ್ನು ಡೆವಲಪ್ ಮಾಡಿದ್ದಾರೆ. ಇದ್ರ ವೇಗ 5.267 ಪೆಟಲ್ ಫ್ಲಾಪ್ಸ್ ಅಂತ. ಇವಾಗ ನೋಡ್ರಿ, ವಿಶ್ವದ ಪ್ರಮುಖ ಸೂಪರ್ ಕಂಪ್ಯೂಟರ್ಗಳಿವು ಫುಗಾಕು ಅಂತೇಳಿ, ಇದು ಜಪಾನ್ ದೇಶದು. ಆಮೇಲೆ ಸಮ್ಮಿತ್ತು, ಇದು ಅಮೇರಿಕ ದೇಶದು. ಸಾನ್ವೆ ಹುಗ್ಲಿ ಲೈಟ್, ಇದು ಎಲ್ಲಿಂದು ಚೀನಾದು. ಸೈರೇರಿಯಾ, ಇದು ಜಪಾನ್ ದೇಶದು. ಇವು ವಿಶ್ವದ ಪ್ರಮುಖ ಸೂಪರ್ ಕಂಪ್ಯೂಟರ್ಗಳು. ಹಾಗೆ ಭಾರತ ಪ್ರಮುಖ ಸೂಪರ್ ಕಂಪ್ಯೂಟರ್ಗಳು ಯಾವುದಂದರೆ ಪರಮ್ ಸಿದ್ಧಿ A1, ಇದು 2020ರಲ್ಲಿ ಏನಾಯಿತು, ಡೆವಲಪ್ ಮಾಡಲಾಯಿತು. ಇದು ಸಿಡ್ಯಾಕ್ ಕಂಪ್ನಿ ತಯಾರಿಸ್ತೈತೆ. ಪ್ರತ್ಯಯುಷ್, ಇದು IIT ಮೆಟ್ರಾಲಜಿ ಪುಣೆದಿದು. ಮಿರ್, ಇದು IIT ಮೆಟ್ರಾಲಜಿ ಪುಣೆದಿದ್ದು ಕೂಡ. CERC, ಇದು IISc, ಇದು ಬೆಂಗಳೂರುದು. ಅನುಪಮ, ಇದು BARC, ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟರ್. ಇದು ಈ ಒಂದು ಕಂಪ್ನಿ ಏನು ಮಾಡ್ತೈತೆ, ತಯಾರಿಸ್ತದೆ. ಇವು ಭಾರತ ಸೂಪರ್ ಕಂಪ್ಯೂಟರ್. ಇವಾಗ ನೋಡಿರಿ, ಮಿಶ್ರ ಕಂಪ್ಯೂಟರ್ಗಳು ಅಂದರೆ ಹೈಬ್ರಿಡ್ ಕಂಪ್ಯೂಟರ್ಸ್ ಇವು. ಈ ಕಂಪ್ಯೂಟರ್ಗಳು ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳ ತತ್ವವನ್ನು ಬಳಸಿ ಈ ಕೆಲಸ ಮಾಡ್ತಾ ಇರ್ತವೆ. ಇವುಗಳ ಕೆಲಸವನ್ನು ಅನಲಾಗ್ ರೂಪದಲ್ಲಿ ಮತ್ತು ಕೆಲವು ಕಾರ್ಯಗಳು ಡಿಜಿಟಲ್ ರೂಪದಲ್ಲಿ ಇರ್ತವೆ. ಅದರ ಮಿಶ್ರಣ ಇರ್ತೈತೆ. ಇದು ಹೈಕ್ಯಾಮ್ 220, ಇದು ಮೊದಲ ಡೆಸ್ಕ್ಟಾಪ್ ಹೈಬ್ರಿಡ್ ಕಂಪ್ಯೂಟರ್ ಆಗಿರ್ತೈತೆ. ಯಾವುದು ಹೈಕ್ಯಾಮ್ 220 ಅನ್ನೋದು. ಇದು ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಔದ್ಯೋಗಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸ್ತೀವಿ. ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದೇ ಕಂಪ್ಯೂಟರನ್ನು ECG ಮತ್ತು ಡಯಾಲಿಸಿಸ್ಗಳಿಗೆ ಏನು ಮಾಡ್ತೀವಿ, ಉಪಯೋಗಿಸ್ತಾರೆ. ಇವು ಮಿಶ್ರ ಕಂಪ್ಯೂಟರ್ಗಳು. ನೋಡಿಲ್ಲಿ, ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ AI ಅಂದರೆ ಆರ್ಟಿಫಿಷಿಯಲ್ ಚಿಪ್ಪು ಯಾವುದಂದರೆ ನರ್ವಾನಾ NNP1 ಅಥವಾ ಸ್ಪೈರಿಂಗ್ ಇಲ್ಲ ಅಂತೇಳಿ ಕರಿತೀವಿ. ಇದು ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ಆಗಿರ್ತೈತಿ. ಇದನ್ನು ಡಿಜಿಟಲ್ ಕಂಪ್ನಿಯವರು ತಯಾರಿಸಿದ್ದಾರೆ. ತಿಫಾರಿಕಾ ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಭಾರತದ ಮೊದಲ ಡಿಜಿಟಲ್ ಕಂಪ್ಯೂಟರ್ ಆಗಿದೆ. ಇದನ್ನು ಟಾಟಾ ಇನ್ಸ್ಟಿಟ್ಯೂಟ್ ಅವರು 1956ರಲ್ಲಿ ಏನು ಮಾಡ್ತಾರೆ, ತಯಾರಿಸ್ತಾರೆ. ಹಾಗೆ ಕ್ವಾಂಟಮ್ ಕಂಪ್ಯೂಟರ್ಗಳಂತೇಳಿ ಬರ್ತವೆ. ಇವು ಸೂಪರ್ ಕಂಪ್ಯೂಟರ್ಗಳಿಗಿಂತಲೂ ಹೆಚ್ಚಿನ ದಕ್ಷತೆಯನ್ನು ಹೊಂದಿರ್ತವೆ. ಸೂಪರ್ ಕಂಪ್ಯೂಟರ್ಗಿಂತಲೂ ವೇಗವಾಗಿ ಕೆಲಸ ಮಾಡ್ತವೆ. ಇವು ಭೌತಶಾಸ್ತ್ರದ ಕ್ವಾಂಟಮ್ ಸಿದ್ಧಾಂತದ ನಿಯಮದ ಮೇಲೆ ಕಾರ್ಯನಿರ್ವಹಿಸ್ತವೆ. ಇವು ಸಾಮಾನ್ಯ ಕಂಪ್ಯೂಟರ್ಗಳು ಮಾಹಿತಿಯನ್ನು ಏನು ಮಾಡ್ತವೆ, ಇವು ಬೀಟ್ಸ್ ರೂಪದಲ್ಲಿ ಅಂದರೆ 0 ಮತ್ತು 1 ರೂಪದಲ್ಲಿ ಸಂಗ್ರಹಣೆ ಆಗಿರ್ತೈತೆ. ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಬೀಟ್ಸ್ ಬದಲು ಕ್ಯೂಬಿಟ್ಸ್ ಅಂದರೆ 0 ಮತ್ತು 1 ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತವೆ. ಕ್ವಾಂಟಮ್ ಕಂಪ್ಯೂಟರ್ಗಳು ಎಲ್ಲೆಲ್ಲಿ ಬಳಸ್ತೀವಿ, ಯಾವ್ಯಾವ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ ಅಂತಂದರೆ, ಒಂದು ಹವಾಮಾನ ಮುನ್ಸೂಚನೆಯಲ್ಲಿ ಕೆಲಸ ಮಾಡ್ತೈತೆ, ಕೃತಕ ಬುದ್ಧಿಮತ್ತೆಯಲ್ಲಿ ಕೆಲಸ ಮಾಡ್ತೈತೆ, ಔಷಧಿ ತಯಾರಿಕೆಯಲ್ಲಿ ಮಾಡ್ತೀವಿ, ಸೈಬರ್ ಭದ್ರತೆಯಲ್ಲಿ, ಫೈನಾನ್ಸ್ ಮಾಡೆಲಿಂಗಲ್ಲಿ, ಟ್ರಾಫಿಕ್ ಅಪ್ಲಿಮೈಜೇಷನ್ಸ್, ವಿದ್ಯುನ್ಮಾನ ಸಾಧನ ಇಲ್ಲೆಲ್ಲ ಏನು ಮಾಡ್ತೀವಿ ನಾವು ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಈ ಕ್ವಾಂಟಮ್ ಕಂಪ್ಯೂಟರ್ ತಯಾರಿಕೆಯ ಕಂಪ್ನಿಗಳು ಯಾವ್ಯಾವು ಅಂದರೆ ಮೈಕ್ರೋಸಾಫ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತಿದೆ, ಆಮೇಲೆ IBM ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತಿದೆ, ಗೂಗಲ್ ರಿಸರ್ಚು, ಡಿವಾಶ್ ಸಿಸ್ಟಮು, ಇವೆಲ್ಲ ಏನು ಕ್ವಾಂಟಮ್ ಕಂಪ್ಯೂಟರ್ನ ತಯಾರಿಕೆ ಕಂಪ್ನಿಗಳು. ಆಮೇಲೆ ತಶಿಬ್ ಕ್ವಾಂಟಮ್ ಇನ್ಫಾರ್ಮೇಷನ್ ಗ್ರೂಪು, ಇಂಟೆಲು, HP ಕ್ವಾಂಟಮು ಇನ್ಫಾರ್ಮೇಷನ್ ಪ್ರೊಸೆಸಿಂಗ್, ಇವೆಲ್ಲ ಏನು ಕ್ವಾಂಟಮ್ ಕಂಪ್ಯೂಟರ್ ತಯಾರಿಕಾ ಕಂಪ್ನಿಗಳು. ಇಲ್ಲಿಗೆ ಇದು ಸಾಕು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಈ ಒಂದು ಕಂಪ್ಯೂಟರ್
ವಿಧಗಳ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.